MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರುವುದಾದ್ರೆ TV9 ಜೊತೆ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಮಾತುಗಳನ್ನು ಆಡಿದ್ದಾರೆ. ಒಂದಷ್ಟು ಅಸಮಾಧಾನ ಬಹಿರಂಗವಾಗಿ ವ್ಯಕ್ತಪಡಿಸಿದಂತ ರಾಜು ಕಾಗೆ ಅಸಮಾಧಾನದ ಬಗ್ಗೆ ನಾನು ಸುರ್ಜೇವಾಲಾ ಅವರ ಗಮನಕ್ಕೆ ತರ್ತೀನಿ. 1 to 1 ನಾನು ಕೂತಾಗ ಸುರ್ಜೇವಾಲಾ ಕೇಳಿದ್ದಕ್ಕೆಲ್ಲ ಉತ್ತರವನ್ನ ಕೊಡ್ತೇನೆ, ನನಗೆ ಸಾಕಷ್ಟು ನೋವಾಗಿದೆ. ಇದು ರಾಜು ಕಾಗೆ ಅವರು ಹೇಳಿರುವಂತಹ ಮಾತು. ನೋವು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನ ಹೇಳ್ಕೋಬೇಕಾಗತ್ತೆ. ಅವರು ಸಚಿವ ಸ್ಥಾನ ಕೊಡ್ತೀನಿ ಅಂದ್ರೂ ನನಗೆ ಬೇಡ, ಯಾವ ಶಾಸಕ ಸಚಿವ ಸ್ಥಾನ ಬೇಡ ಅಂತ ಹೇಳ್ತಾರೆ, ನನಗೆ ಯಾವುದೇ ಆಸೆ ಇಲ್ಲ, ಒತ್ತಡಗಳಿಗೆ ಹೆದರಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ರಾಜು ಕಾಗೆ ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನೋಡೋಣ. ರಾಜು ಕಾಗೆ ಅವರ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ನಿಮ್ಮ ಭೇಟಿಗೆ ಅವಕಾಶ ಇತ್ತು, ಆಗ್ಲಿಲ್ಲ. ಇವತ್ತು ಸುರ್ಜೇವಾಲಾ ಅವ್ರನ್ನ ಎಷ್ಟೊತ್ತಿಗೆ ಭೇಟಿ ಆಗ್ತೀರಾ ಸರ್? ಮುಂಚಿತವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆದ ಸಂಬಂಧಪಟ್ಟಂತೆ ಮೊದಲೇ ನಿಗದಿಯಾಗಿತ್ತು. 30ನೇ ತಾರೀಕು ನಿನ್ನೆ ಮೀಟಿಂಗ್ ಇತ್ತು. ಮೊನ್ನೆ ಸಾಯಂಕಾಲ 6 ಗಂಟೆಗೆ ನನಗೆ ಮೆಸೇಜ್ ಬಂತು, ನೀವು ಬರಬೇಕು ಸುರ್ಜೇವಾಲಾ ಅವ್ರು, ನಿಮಗೆ 2 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ನಿನ್ನೆ ನಿಗದಿತ ಮೀಟಿಂಗ್ ಇರೋದ್ರಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ನಾವಾಗ ವಿನಂತಿ ಮಾಡ್ಕೊಂಡು ನಾನು ಮಂಗಳವಾರ ಬರ್ತೇನೆ, ಬೆಳಿಗ್ಗೆ 11 ಗಂಟೆಗೆ ಬಂದು ಮೀಟ್ ಆಗ್ತೇನೆ ಅಂದಾಗ ಆಯ್ತು, ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ಇವತ್ತು ನನಗೆ 11 ಗಂಟೆಗೆ ಸಮಯ ಕೊಟ್ಟಿದ್ದರು. ನಾನು ಹೋಗಿ ಭೇಟಿ ಆಗ್ತೀನಿ, ಏನೇನು ಅವ್ರು ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ಸರ್, ಈಗ ಒಂದಷ್ಟು ವ್ಯವಸ್ಥೆಯ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ನೇರವಾಗಿ ಧ್ವನಿ ಎತ್ತಿದ್ರಿ, ನೀವು ಅಸಮಾಧಾನವನ್ನು ಹೊರ ಹಾಕಿದ್ರಿ. ಇವತ್ತು ಅವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಾ? ಮಾಡ್ತೇನೆ, ಹೇಳ್ತೀನಿ. ಮೊನ್ನೆ TV ಮುಂದೆ ನಾನು ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇವತ್ತು ಅವ್ರ ಜೊತೆಗೆ ಹಂಚ್ಕೋತೀನಿ. ರಾಜು ಕಾಗೆ ಅಂತಂದ್ರೆ ನೇರ ನಿಷ್ಠುರವಾದಿ, ಏನೇ ಇದ್ರೂ ಕೂಡ, ಯಾವುದೇ ಸರ್ಕಾರ ಇರಲಿ ಏನೇ ಇದ್ರೂ ಕೂಡ ವಿಚಾರವನ್ನು ನೇರವಾಗಿ ತಿಳಿಸುವಂಥವ್ರು. ಇವತ್ತು ಯಾವುದು ಒತ್ತಡಕ್ಕೆ ಒಳಗಾಗದಲ್ಲಿ ನಿಮಗೆ ಆಗಬೇಕಾದಂಥ ಒಂದಷ್ಟು ಬದಲಾವಣೆ ಬಗ್ಗೆ ನೇರವಾಗಿ ಹೇಳ್ತೀರಾ, ಗಮನಕ್ಕೆ ತರ್ತೀರಾ? ಹೇಳ್ತೀನಿ. ಯಾಕೆ ಮತ್ತು ನನಗೆ ಆ ಹೆದರಿಕೆ ಇರ್ತಿತ್ತಂದ್ರೆ ನಾನು ಮಂತ್ರಿದ್ದು ಆಸೆ ಇಲ್ಲ, ನನಗೆ ಯಾವುದೂ ಆಸೆ ಇಲ್ಲ. ನಾನು ಏನು ಆ ವ್ಯವಸ್ಥೆಯಲ್ಲಿ ನನಗೆ ಯಾರು ಯಾವಾಗ ನಾನು ಎಷ್ಟು ಕೆಲಸ ಇರ್ತೈತೆ ಅಷ್ಟೇ ಆ ಮಂತ್ರಿ ಕಡೆ ಹೋಗಿ 2 ಮಾತು ಮಾತಾಡಿ ಬರ್ತೀನಿ. ನಾನು ಅವ್ರ ಮನೆಯಲ್ಲಿ 2 ತಾಸು ಕೊಂಡ್ಬೇಕು, ಏನೋ ಅವ್ರನ್ನ ಪ್ಲೇಸ್ ಮಾಡಬೇಕು, ಅವ್ರಿಗೆ ಇದು ಮಾಡಬೇಕು ಅಂಥ ಕೆಲಸ ಏನು ಮಾಡಲ್ಲ. ನನಗೇನು ನನ್ನಲ್ಲಿ ಮತಕ್ಷೇತ್ರ ಜನ ನನಗೆ ಏನು ಆರಿಸಿಕೊಟ್ಟಿದ್ದಾರೋ ಅವರ ಏನು ನೋವುಗಳಿದ್ದಾವೆ, ಅದರಲ್ಲಿ ನನಗೆ ನೋವು ಆದದ್ದು ಅದನ್ನು ಅಲ್ಲಿ ವ್ಯಕ್ತ ಮಾಡ್ತೀನಿ. ಆ ಜನರ ಸಲುವಾಗಿ ನಂದು ಹೋರಾಟ, ನನ್ನ ವೈಯಕ್ತಿಕ ಸಲುವಾಗಿ ಏನೂ ಅಲ್ಲ. ಹಿಂದೆ BR ಪಾಟೀಲ್ ಅವರು ಕೂಡ ಒಂದಷ್ಟು ಸಚಿವರ ಕಾರ್ಯವೈಖರಿ ಸಿಗದೇ ಇಲ್ಲ, ನಮ್ಮ ಪತ್ರಗಳು ಕೊಟ್ಟರೆ ಕೆಲಸ ಆಗಲ್ಲ ಅನ್ನೋ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಏನಾದ್ರು ಕೊಡ್ತೀರಾ, ನೀವು ಅದನ್ನು ಗಮನಕ್ಕೆ ತರ್ತೀರಾ? ಇವತ್ತು BR ಪಾಟೀಲ್ ಹೇಳಿದ್ದು ನಿಜ ಇದೆ, ನಮಗೂ ನೋವುಗಳಿದಾವು. ಮಂತ್ರಿಗಳ ಹತ್ತಿರ ಎಲ್ಲರೂ ಹೊತ್ತು ಹೇಳಲ್ಲ, ಕೆಲವೊಂದು ಮಂತ್ರಿಗಳ ಹತ್ತಿರ ಅವ್ರ ಸ್ವಭಾವ ಅದು ಏನು ಮಾಡಲಿಕ್ಕೆ ಆಗೋದಲ್ಲ. ಅಲ್ಲಿ ಲೆಟ್ರ್ ಕೊಟ್ಟರೆ ನಮ್ಮ ಕಡೆ ನೋಡೋದಲ್ಲ, ಅದನ್ನ ಏನೈತಿ ನೋಡೋದಿಲ್ಲ. ಹಂಗೆ ಆಯ್ತು ನೋಡ್ತೀವಿ ಅಂತ ಹೇಳ್ಕೊಂತ ಹೋಗಿಬಿಡ್ತಾರೆ. ಇದೆಲ್ಲ ಬದಲಾಗಬೇಕು, ನಮಗೂ ಸಮಯ ಕೊಡಬೇಕು. ಎಲ್ಲ ಪಬ್ಲಿಕ್ದಲ್ಲಿ ನಾವು ಹೋಗಿ ನಮ್ಮ ನೋವನ್ನು ಹೇಳ್ಕೊಳಕ್ಕೆ ಆಗೋದಲ್ಲ. MLAಗಳೇ ಅಂತಲೇ ಒಂದು ಸಮಯ ಕೊಡಬೇಕು ಅನ್ನುವಂಥದ್ದೇ ನನ್ನ ಅನಿಸಿಕೆ. ಮೊನ್ನೆನೂ ನಾನು ಅದನ್ನೇ ಹೇಳಿದ್ದೀನಿ. ಸರ್, ಇವತ್ತು ನೇರವಾಗಿ ಎಲ್ಲ ವಿಚಾರಗಳನ್ನ ಆಗಿರುವಂಥ, ನಿಮಗೆ ನೋವಾಗಿರುವಂಥ ವಿಚಾರಗಳು, ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳು, ಗೊಂದಲ, ಅವೆಲ್ಲದರ ಬಗ್ಗೆನೂ ಕೂಡ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತೀರಿ? ಹಾಗಾದ್ರೆ 100% ಮಾಡ್ತೀನಿ. ನಿಮ್ಮ ಅಸಮಾಧಾನ, ನೋವು ಅವೆಲ್ಲವಕ್ಕೂ ಕೂಡ ಇವತ್ತು ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ? ಇಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ? ವಿಶ್ವಾಸ ಇದೆ, ಹೇಳಿ ನೋಡೋಣ. ಮತ್ತು ಆ ಸಮಯ ಸಂದರ್ಭ ಹೆಂಗೆ ಬರ್ತೈತೆ ನೋಡೋಣ. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಂತ ರಾಜು ಕಾಗೆ ಅವರ ಮಾತು. ನಾವು ಯಾವುದೇ ರೀತಿಯಾಗಿ ವೈಯಕ್ತಿಕ ವಿಚಾರಕ್ಕಾಗಿ ನನ್ನ ಅಸಮಾಧಾನವನ್ನು ಹೊರಹಾಕಿಲ್ಲ, ಮತ್ತೆ ಧ್ವನಿಯನ್ನು ಕೂಡ ಎತ್ತಿಲ್ಲ. ಕ್ಷೇತ್ರದ ಜನರ ಪರವಾಗಿ ನಾನು ಧ್ವನಿ ಎತ್ತಿರುವಂಥದ್ದು. ಒಂದಷ್ಟು ಸಚಿವರ ಕಾರ್ಯವೈಖರಿಗಳನ್ನು ಬದಲಾವಣೆ ಕೂಡ ಮಾಡ್ಕೋಬೇಕಾಗುತ್ತೆ. ಅವೆಲ್ಲ ವಿಚಾರವಾಗಿ ಸುದೀರ್ಘವಾಗಿ ಇವತ್ತು ನಾನು ಸುರ್ಜೇವಾಲಾ ಅವರ ಗಮನಕ್ಕೆ ತರ್ತೀನಿ. ಇದರಲ್ಲಿ ಯಾವುದೇ ರೀತಿಯಾಗಿ ನನ್ನ ವೈಯಕ್ತಿಕ ವಿಚಾರ, ವೈಯಕ್ತಿಕ ಕೆಲಸ ಇಲ್ಲ ಅನ್ನೋ ಮಾತನ್ನು ಕೂಡ ಸ್ಪಷ್ಟವಾಗಿ TV9 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.